ಸಭೆಯನ್ನ ಮಾಡಿದ್ದೀರಿ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ನಿಖಿಲ್ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರು, ಯುವ ಘಟಕ ಬಾಬು ಅವರು, ಎಲ್ಲ ಮುಖಂಡರು ಕೂಡ ಬಹಳ ಭಾಗವಹಿಸಿದ್ರಿ. ಬಹಳ ಉತ್ತಮವಾದಂಥ ಚರ್ಚೆ ಆಗಿದೆ. ಹಲವಾರು ಸಲಹೆಗಳನ್ನು ಸುಮಾರು 20ಕ್ಕೂ ಹೆಚ್ಚು ಈ ಸರ್ಕಾರದಲ್ಲಿ ಆಗಿರೋ ಅಕ್ರಮ, ಅವ್ಯವಹಾರ, ಸ್ವಜನ ಪಕ್ಷಪಾತ ಎಲ್ಲ ಕೂಡ ಬಹಳ ಚರ್ಚೆ ಮಾಡಿದ್ದೀವಿ. ಸೊ ಇಷ್ಟು ನಾವು ಯಾವುದು ನಿಲುವಳಿ ಸೂಚನೆ ಮುಖಾಂತರ ಚರ್ಚೆ ಮಾಡಬೇಕು, 69 ಪ್ರಕಾರ ಯಾವ ಚರ್ಚೆ ಮಾಡಬೇಕು, 0ವರೆಗೆ ಯಾವ ತರಬೇಕು, ಇವೆಲ್ಲನೂ ಕೂಡ ಚರ್ಚೆ ಆಗಿದೆ. ಈ ಸರ್ಕಾರ ಬಂದು 2 ವರ್ಷ 2 ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ರಸ್ತೆಗಳು ಹಾಳಾಗಿದೆ, ಗುಂಡಿ ಬಿದ್ದಿದೆ, ಮೇಂಟೆನೆನ್ಸ್ ಇಲ್ಲ, ಎಲ್ಲ ಆಸ್ಪತ್ರೆಗಳಲ್ಲೂ ಔಷಧಿಗಳಿಲ್ಲ, ಕೊರತೆ. ಈ ಸರ್ಕಾರ 60% ವಸೂಲಿಗೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ. ನಮ್ಮನ್ನ 40% ಅಂದರು, ಅದು ಲೋಕಾಯುಕ್ತದಲ್ಲಿ ಇಲ್ಲ ಅಂತ ಆಯಿತು. ಇವರು 60% ಫಿಕ್ಸ್ ಮಾಡಿ ಇಡೀ ರಾಜ್ಯವನ್ನು ಲೂಟಿ ಹೊಡಿತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ. ಒಟ್ಟಾರೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಬರೀ ಘೋಷಣೆಗಳೊಂದಿಗೆ, ಬರೀ ಘೋಷಣೆ ಬಿಟ್ಟರೆ ಘೋಷಣೆ ಶೋಷಣೆ, ಘೋಷಣೆ ಶೋಷಣೆ ಇವೆರಡು ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಏನೂ ಒಳ್ಳೆಯದು ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಧಾನಸಭೆಯಲ್ಲಿ ನಾವಿಬ್ಬರು ಜಂಟಿಯಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಪ್ರತಿದಿನವೂ ನಾವೆಲ್ಲ ಸೇರಿ ವಿಧಾನಸಭೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಯಾವ್ಯಾವುದು ನಿಲುವಳಿ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಸರ್ಕಾರ ಮಾಡ್ತಾ ಇರೋ ತಪ್ಪುಗಳನ್ನು ಜನಗಳ ಮುಂದೆ ಹೇಳುವಂಥ ಕೆಲಸ, ಜನಕ್ಕೆ ಏನು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನು ಜನಗಳ ಮುಂದೆ ಹೇಳೋ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ.